ಹಾಯ್ ಎವ್ರಿವನ್, ನಮಸ್ತೆ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ ಅಂತೇನು ಹೇಳೋಕ್ಕಾಗಲ್ಲ, ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ. ಸ್ವಲ್ಪ ಕೋಲ್ಡ್ ಆಗಿದೆ ಅಂತೇಳಿ, ಅದು ಅವಾಗವಾಗ ವರ್ಷಕ್ಕೆ ಒಂದು ಟೈಮ್ ಆಗ್ತಾ ಇರಬೇಕಂತಲ್ವ ಈ ತಲೆನೋವು, ಕೋಲ್ಡು, ಜ್ವರ ಅಂತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಏನದು ಲೂಸ್ ಆಗಿಬಿಡ್ತಾರೆ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಓಕೆ ನಮಗೂ ಸಹ ಇವಾಗ ಆಗಿದೆ. ಆಗಲಿ ಇವತ್ತಿನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾ, ನನ್ನ ಇವತ್ತಿನ ದಿನ ಹೇಗೆಲ್ಲ ಹೋಯ್ತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ, ಒಂದೆರಡು ಹೆಲ್ದಿ ರೆಸಿಪೀಸ್ನ ಸಹ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿನೇ ನಾವೇನಾದ್ರೂ ಈ ನಟ್ಸ್ಗಳನ್ನೆಲ್ಲನೂ, ಡ್ರೈ ಫ್ರೂಟ್ಸ್ಗಳನ್ನೆಲ್ಲನೂ ನೆನೆಸೋದೊಂದು ಏನಾದರೂ ಮರ್ತ್ಬಿಟ್ಟಿದ್ರೆ ಮಾರ್ನಿಂಗ್ ಏನು ಮಾಡ್ಬೋದು, ಈ ರೀತಿಯಾಗಿ ನಾವು ಸ್ವಲ್ಪ ಬಿಸಿ ಹಾಲಲ್ಲಿ ಅದನ್ನು ನೆನೆಸಿಟ್ಕೊಂಡು ನಾವೇನು ಮಾಡ್ಬೋದು, ಸ್ಮೂದಿಯನ್ನು ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದಾದ ನಂತರ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇದೊಂದು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲು ಏನೇನು ನಟ್ಸ್ ಇರುತ್ತೋ, ಏನೇನು ಡ್ರೈ ಫ್ರೂಟ್ಸ್ಗಳಿರುತ್ತೋ, ಏನು ಬೇಕನ್ಸುತ್ತೋ ಅದೆಲ್ಲನೂ ಸ್ವಲ್ಪ ತೊಗೊಂಡು ಈ ರೀತಿ ಬಿಸಿ ಹಾಲಲ್ಲಿ ನೆನೆಸ್ಕೊಂಡು ಬಿಡಬೇಕು. 1-2 ಅವರ್ ನೆನೆಸಿದ್ರೆ ಆಯಿತು. ಇಲ್ಲಾಂದರೆ 1 ಅವರ್ ಆದರೂ ಬಿಸಿ ಹಾಲು ಹಾಕಿರ್ತೀವಲ್ಲ, ಸೊ ಹಾಗಾಗಿ 1 ಅವರ್ ಆದರೂ ಅದನ್ನು ನೆನೆಸ್ಕೊಳ್ಬೇಕು. ಇಲ್ಲಿ ಗ್ರೇಪ್ಸು ಮತ್ತು ಈ ಖರ್ಜೂರ, ಹಾಗೆಯೇ ಒಂದೇ ಒಂದು ಇಲ್ಲಿ ನಾನು ಸಪೋಟವನ್ನು ಸಹ ತಗೊಂಡಿದ್ದೀನಿ. ಹಾಗೆಯೇ ಒಂದು ಆ್ಯಪಲನ್ನು ತಗೊಂಡಿದ್ದೀನಿ. ಎಲ್ಲನೂ ಸಹ ಸ್ವೀಟೇ ಇರುತ್ತಲ್ವ, ಹಾಗಾಗಿ ಯಾವುದೇ ರೀತಿಯಾದಂಥ ಸ್ವೀಟ್ಗಳನ್ನು ಆ್ಯಡ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಹಣ್ಣಿಂದೇ ಸ್ವೀಟ್ ಜಾಸ್ತಿ ಆಯಿತು ಅಂತ ಏನಾದರೂ ಅನ್ಸಿದ್ರೆ ಗ್ರೇಪ್ಸು ಮತ್ತು ಡೇಟ್ಸ್ ಎಲ್ಲ ಯೂಸ್ ಮಾಡಿದ್ದೀವಲ್ಲ, ಇದನ್ನ ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಆಲ್ರೆಡಿ ಯಾವ ಹಣ್ಣು ಹಾಕ್ತೀನಿ ಅಂತ ಗೊತ್ತಿತ್ತಲ್ವ, ಹಾಗಾಗಿ ಒಂದು ಸ್ವಲ್ಪವನ್ನು ಯೂಸ್ ಮಾಡ್ಕೊಂಡಿದ್ದೆ, ಜಾಸ್ತಿ ಎಲ್ಲ ಯೂಸ್ ಮಾಡ್ಕೊಂಡಿರಲಿಲ್ಲ. ಒಂದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇವಾಗ ಕುಡಿದ್ಬಿಟ್ಟು ನಾನು ಮನೇಲಿ ಇವಾಗ ಈ ತೋರಣಗಳು, ಈ ಫ್ಲವರ್ ವಾಸ್ ಇದೆಲ್ಲ ಇರುತ್ತಲ್ವ, ಸೊ ಅದನ್ನೆಲ್ಲವನ್ನು ನಾನು ಇವತ್ತು ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮೊದಲೇ ಅದನ್ನು ನೆನೆಸಿ ಇಟ್ಟಿದ್ದೆ. 1 ಅವರ್ ಬೆಳಗ್ಗೆ ಎಲ್ಲ ಟಿಫನ್ ಮಾಡೋದಕ್ಕೆ ಮೊದಲೇ ತೆಗೆದು ಇಟ್ಬಿಟ್ಟು, ಒಂದು ಸ್ವಲ್ಪ ನಾವು ಬಟ್ಟೆ ವಾಶ್ ಮಾಡ್ತಕ್ಕಂಥ ಲಿಕ್ವಿಡ್ ಯಾವುದು ಯೂಸ್ ಮಾಡ್ತೀವೋ ಆ ಒಂದು ಲಿಕ್ವಿಡ್ಗೆ ಹಾಕ್ಬಿಟ್ಟು ಏನು ಮಾಡ್ತಕ್ಕಂಥದ್ದು, ಅದನ್ನು 1 ಅವರ್ ಫಸ್ಟೇ ನೆನೆಸಿ ಇಟ್ಬಿಡ್ತಕ್ಕಂಥದ್ದು. ನೆನೆಸಿ ಇಟ್ಬಿಟ್ರೆ ಅದರಲ್ಲಿ ಇರ್ತಕ್ಕಂಥ ಗಲೀಜೆಲ್ಲ ಏನಾಗುತ್ತೆ ಸ್ವಲ್ಪ ಹೋಗ್ಬಿಟ್ಟಿರುತ್ತೆ. ಮತ್ತು ಅದೇ ನೀರಲ್ಲಿ ಸ್ವಲ್ಪ ನೀಟಾಗಿ ವಾಶ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀಟಾಗಿರೋ ನೀರನ್ನು ಇಟ್ಕೊಬಿಟ್ಟು ವಾಶ್ ಮಾಡಿಕೊಂಡ್ರೆ ಆಯಿತು. ವಾಸ್ಗಳಲ್ಲಿ ಈ ಥರ ಎಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿದ್ರೆ, ನಾನು ಯಾವಾಗಲೂ ಅಡುಗೆ ಮನೇಲಿ ಇದನ್ನು ಯೂಸ್ ಮಾಡ್ತಾ ಇರ್ತೀನಲ್ವ, ಹಾಗಾಗಿ ಅದ್ರ ಮೇಲೆಲ್ಲ ಸ್ವಲ್ಪ ಆಯಿಲ್ ಕರೆ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಸೋಪಲ್ಲಿ ಏನು ಮಾಡ್ತೀನಿ, ಉಜ್ಜಿ ಅದನ್ನು ತೊಳ್ಕೊಳ್ತೀನಿ. ಜಾಸ್ತಿ ಎಲ್ಲ ರಬ್ ಮಾಡಿಬಿಟ್ರೆ ತುಂಬಾ ಹಾಳಾಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಏನು ರಬ್ ಮಾಡ್ತಕ್ಕಂಥದ್ದು ಬೇಡ. ಒಂದು 2-3 ಮಂಚ್ಗೆ ಈ ರೀತಿ ಎಲ್ಲನೂ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಏನಾಗ್ತಾ ಇರುತ್ತೆ, ಹಲ್ಲಲ್ಲೇ ಅದು ಕ್ಲೀನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡಿದೆ, ಇವತ್ತು ನಾನು ಅದನ್ನೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೇರೆ ಕೆಲಸಗಳು ಮುಗಿಯೋ ತನಕ ಇದನ್ನು ಸಹ ಏನಾಗ್ಬಿಡುತ್ತೆ, ಎಲ್ಲ ನೀಟಾಗಿ ಡ್ರೈ ಆಗುತ್ತೆ ಅಂತೇಳ್ಬಿಟ್ಟು ಹೊರಗಡೆ ಡ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಡ್ರೈ ಮಾಡೋದಕ್ಕೆ ಇಟ್ಬಿಟ್ಟು ಒಂದು ಹೇರ್ ಪ್ಯಾಕನ್ನು ಹಾಕೊಳ್ಳೋಣ ಅಂತೇಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಮೆಹಂದಿ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು, ಹಾಗೆಯೇ ಸ್ವಲ್ಪ ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು, ಹಾಗೆಯೇ ಸ್ವಲ್ಪ ತೊಳೆದಿರ್ತಕ್ಕಂಥ ಹೈಬಿಸ್ಕಸ್ ಲೀವ್ಸನ್ನು ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವಾಗಾದ್ರೂ ತಂಪಾಗಬೇಕು, ಬಾಡಿ ಹೀಟ್ ಆಗ್ತಾ ಇದೆ ಅಂತ ಅನ್ಸುತ್ತಲ್ವ, ಆವಾಗ ತಂಪಾಗಬೇಕು. ತುಂಬ ಏರ್ ಫಾಲ್ ಆಗ್ತಾ ಇರುತ್ತಲ್ಲ, ಹೀಟ್ ಆಗಿಬಿಟ್ಟು ಆವಾಗ ಈ ರೀತಿದು ಯೂಸ್ ಮಾಡಿದ್ರೆ ಸ್ವಲ್ಪ ಏರ್ ಫಾಲ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಅಂದರೆ ತಲೆಯಲ್ಲಿ ತುಂಬ ಒಣಗೋ ತನಕ ಎಲ್ಲ ಅದನ್ನು ಬಿಡೋಕ್ಕೆ ಹೋಗಬಾರ್ದು. ಒಂದು ಅರ್ಧ ಗಂಟೆ ಅಷ್ಟು ಬಿಟ್ಕೊಬಿಟ್ಟು ಏನು ಮಾಡಬೇಕು, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ನಾನು ಒಂದು ಅರ್ಧ ಗಂಟೆ ಅಷ್ಟು ಯೂಸ್ ಮಾಡಿಕೊಂಡು ಕೆಲಸಗಳೆಲ್ಲ ಮುಗಿಯೋ ಅಷ್ಟರಲ್ಲಿ ಏರ್ ವಾಶು ಸಹ ಮಾಡಿಕೊಂಡೆ. ಹಾಗೆಯೇ ಏನು ಮಾಡಿದ್ದೆ, ಮಿಷಿನ್ಗೆ ಬ್ಲ್ಯಾಂಕೆಟು ಸಹ ವಾಷಿಂಗ್ ಹಾಕಬೇಕಿತ್ತು. ಸೊ ಅದನ್ನು ಸಹ ಹಾಕ್ಕೊಂಡೆ. ಅಂದರೆ ನಾನು ಯಾವ ರೀತಿ ನಾನು ಕೇರ್ ಮಾಡಬೇಕಂತ ಅನಿಸ್ತಾ ಇರುತ್ತೋ ಅದ್ರ ಜೊತೆಗೆ ಮನೇಲಿ ವರ್ಕ್ಗಳು ಸಹ ಏನಿರುತ್ತೋ ಅದನ್ನು ಸಹ ನಾನು ಏನು ಮಾಡ್ತಾ ಇರ್ತೀನಿ, ಮಾಡ್ಕೊಳ್ತಾನೆ ಇರ್ತೀನಿ. ದೊಡ್ಡ ಮಗ ಅವಾಗಿಂದನೂ ಸೈಕಲ್ ಬೇಕಂತ ಕೇಳ್ತಾ ಇದ್ದ. ಅವನು ಸ್ವಲ್ಪ ಉದ್ದ ಆಗ್ಬಿಟ್ಟಿದ್ದಾನಲ್ವ, ಹೈಟ್ ಆಗಿದ್ದಾನಲ್ವ, ಹಾಗಾಗಿ ಅವನಿಗೆ ಯೂಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಔಟ್ಸೈಡ್ ಹೋಗಬೇಕಿತ್ತು. ಹಾಗಾಗಿ ಅಡುಗೆ ಮಾಡಿ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಡುಗೆನೂ ಸಹ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಏನಾದರೂ ಇದ್ದರೆ ಯಾವ ರೀತಿಯಾಗಿ ನಾನು ಪಲ್ಯ ಮಾಡ್ಕೊಳ್ತೀನಿ ಅಂತೇಳಿ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ. ಇವಾಗ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಸೇರಿಸ್ಬಿಟ್ಟು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅದನ್ನು ಒಗ್ಗರಣೆಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಒಗ್ಗರಣೆ ಒಂಚೂರು ಬೆಂದಾದ್ಮೇಲೆ
ನಾವು ಕಟ್ ಮಾಡಿ ಮೊದಲೇ ತೊಳೆದು ಇಟ್ಕೊಂಡಿದ್ದಂಥ ನುಗ್ಗೆಕಾಯಿಗಳನ್ನು ಇದ್ರ ಜೊತೆ ಸೇರಿಸ್ಕೋಬೇಕು. ಇವಾಗ ನುಗ್ಗೆಕಾಯಿ ತುಂಬ ಇರುತ್ತಲ್ವ, ಆವಾಗ ಈ ರೀತಿಯಾಗಿ ಪಲ್ಯಗಳನ್ನ ಅಂದರೆ ಸಾಂಬಾರ್ಗೆ ಅಂದರೆ ಜಾಸ್ತಿ ಅದನ್ನೇ ಯೂಸ್ ಮಾಡ್ಕೊಂಡಿರೋಕ್ಕಾಗಲ್ಲ ಅಲ್ಲ. ಒಂದು ಟೈಮ್ ಸಾಂಬಾರು ಮಾಡ್ಕೊಂಡಿರ್ತೀವಿ, ಇನ್ನೊಂದು ಟೈಮ್ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ಆಲ್ರೆಡಿ ಇದರಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ವ್ಯಾಲ್ಯೂಗಳು ಎಲ್ಲರಿಗೂ ಸಹ ಗೊತ್ತೇ ಇರುತ್ತೆ. ಹಾಗಾಗಿ ಸಮ್ಟೈಮ್ಸ್ ನುಗ್ಗೆಕಾಯಿ ಇದ್ದರೆ ಈ ರೀತಿಯಾಗಿ ನಾನು ಪಲ್ಯವನ್ನು ಮಾಡ್ಕೊಳ್ತೀನಿ. ಇವಾಗ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಅದನ್ನ ಏನು ಮಾಡ್ಕೋಬೇಕು, ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದೇ ಒಂದು ಡ್ರಾಪ್ ಅಷ್ಟು ಏನು ಮಾಡಬೇಕು ಅಲ್ಲಿಗೆ, ಅಂದರೆ ಅದರ ತಳ ಎಲ್ಲ ಸೀದೋಗಬಾರ್ದು ಅಂತ ಹೇಳ್ಬಿಟ್ಟು ನೀರನ್ನು ಸೇರಿಸ್ಕೋಬೇಕು. ಜಾಸ್ತಿ ನೀರೇನೋ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ನುಗ್ಗೆಕಾಯಿ ಬೆಂದಾಗ ಅದೇ ನೀರು ಥರ ಬಿಟ್ಬಿಡುತ್ತೆ, ಹಾಗಾಗಿ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ ಬರ್ಸಿದ್ರೆ ನಮಗೆ ನುಗ್ಗೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ಇವಾಗ ನಾರ್ಮಲ್ ಆಗಿ ನಾವು ಬಾಣಲಿಯಲ್ಲೇ ಬೇಯಿಸ್ಕೊಳ್ತೀವಿ ಅಂದರೆ ತುಂಬಾ ಟೈಮ್ ತಗೊಳುತ್ತೆ, ಹಾಗೆ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಊಟಕ್ಕೆ ಮುದ್ದೆಯನ್ನು ಮಾಡ್ಕೊಂಡಿದ್ದೆ. ಸ್ವಲ್ಪ ಟೈಮ್ ಆಗ್ತಾ ಏನಾಗುತ್ತೆ, ನಮ್ಮ ಬೋನ್ ಡೆನ್ಸಿಟಿ ಎಲ್ಲ ಕಡಿಮೆ ಆಗ್ತಾ ಇರುತ್ತಲ್ಲ, ಸೊ ಹಾಗಾಗಿ ನಮಗೆ ಹೆಲ್ದಿಯಾಗಿ ತಿನ್ನೋದಕ್ಕೆ ಸಿಗ್ತಕ್ಕಂಥದ್ದು ರಾಗಿ ಒಂದೇನೆ. ಹಾಗಾಗಿ ದಿನ ಬಿಟ್ಟು ದಿನ ಆದ್ರೂ ಸಹ ನಾನು ಏನು ಮಾಡ್ತೀನಿ, ಮುದ್ದೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಾಳುಗಳನ್ನು ನೆನೆಸ್ಕೊಂಡಿದ್ದೆ ನೈಟೇನೆ, ಅದನ್ನು ಸಹ ಯೂಸ್ ಮಾಡಿಕೊಂಡು ಒಂದು ಸಲಾಡನ್ನು ಮಾಡಿಕೊಂಡು ಅವರೆಕಾಳು ಮತ್ತು ಬಟಾಣಿಯನ್ನು ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ಕೊಂಡಿದ್ದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲೆಯನ್ನು ಯೂಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಬೆಣ್ಣೆ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ನಿಮ್ಮ ಹೆಲ್ದಿ ಪ್ಲೇಟು ಸಹ ರೆಡಿ ಆಯಿತು. ನಾನು ಹೇಳಿದ್ದೆ ಅಲ್ಲ ಆವಾಗಲೇ, ನಮ್ಮ ದೊಡ್ಡ ಮಗನಿಗೆ ಸೈಕಲ್ ತರಬೇಕಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಒಂದೆರಡು ಕಡೆ ಚೆಕ್ ಮಾಡಿದ್ವಿ, ಒಂದೆರಡು ಕಡೆ ಸೆಟ್ ಆಗಲಿಲ್ಲ. ಫೈನಲಿ ಒಂದು ಅಂಗಡಿಗೆ ಬಂದ್ವಿ, ಶಾಪ್ಗೆ. ಇದೊಂದು ಸೈಕಲ್ ಸೆಟ್ ಆಯಿತು, ತುಂಬ ಚೆನ್ನಾಗಿತ್ತು. ಹಾಗಾಗಿ ಫಸ್ಟು ಶೋರೂಮ್ಗೆ ಹೋಗಿ ಕೇಳಿದ್ವಿ, ಸೇಮ್ ಸೈಕಲ್ಗೆ ತುಂಬ ಜಾಸ್ತಿ ರೇಟನ್ನು ಹೇಳಿಬಿಟ್ರು. ಯಾರಿಗಾದ್ರೂ ಈ ಥರ ಅನುಭವ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಹೊರಗಡೆ ಈ ರೀತಿ ಶಾಪ್ಗಳಲ್ಲಿ ತಗೊಳ್ಳೋದಕ್ಕಿಂತ ಶೋರೂಮ್ಸ್ಗಳಲ್ಲಿ ಹೋಗಿ ಕೇಳಿಬಿಟ್ರೆ ತುಂಬಾ ಜಾಸ್ತಿ ಹೇಳ್ಬಿಡ್ತಾರೆ. ಸೇಮ್ ಕ್ವಾಲಿಟಿನೇ ಇರುತ್ತೆ. ನಾವು ಶೋರೂಮ್ ಅಂತ ಅಂದಮೇಲೆ ಸ್ವಲ್ಪ ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಗೆ ಅದನ್ನು ಜಾಸ್ತಿ ಹೇಳ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆ ಥರ ಎಲ್ಲ ಏನೂ ಇರಲ್ಲ. ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿತ್ತು. ಅಲ್ಲಿಗೂ ಇಲ್ಲಿಗೂ ನಮಗೆ ಒಂದು 2-3,000 ರುಪೀಸೇ ಜಾಸ್ತಿ ಡಿಫ್ರೆನ್ಸ್ ಬಂತು. ಫೈನಲಿ ಅದನ್ನು ಸಹ ರೆಡಿ ಮಾಡಿಸ್ಕೊಂಡು, ನಮ್ಮ ಚಿಕ್ಕವನಿಗೂ ಒಂದು ಸೈಕಲ್ ಬೇಕಿತ್ತು, ಸೊ ಅದನ್ನು ಸಹ ಚೆಕ್ ಮಾಡ್ತಾ ಇದ್ವಿ. ಇನ್ನೊಂದು ಟೈಮ್ ತಗೊಳ್ಳೋಣ, ಅವನ ಹತ್ರ ಆಲ್ರೆಡಿ ಇದೆ ಅಂತ ಹೇಳ್ಬಿಟ್ಟು ತಗೊಂಡು ಮನೆಗೆ ಬಂದಿದ್ದಾಯಿತು. ಬರ್ತಾ ದಾರಿಯಲ್ಲಿ ಟಾಟನಿಂಗ್ ಸಹ ಸಿಕ್ಕಿತ್ತು, ಅದನ್ನು ಯೂಸ್ ಮಾಡಿಕೊಂಡು ಮಕ್ಕಳು ಸಹ ಸ್ಕೂಲಿಂದ ಬಂದಿದ್ರಲ್ವ, ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಒಂದು ಜ್ಯೂಸನ್ನು ಮಾಡಿಕೊಡೋಣ, ಮಿಲ್ಕ್ ಶೇಕನ್ನು. ಲಾಸ್ಟ್ ಟೈಮು ನಾನು ಟಾಟನಿಂಗನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡಿದಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಇವಾಗ ಇದರಿಂದ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಸ್ವಲ್ಪ ನೀಟಾಗಿ ತೊಳ್ಕೊಳ್ಬೇಕು, ಔಟ್ಸೈಡಿಂದ ತಂದಿರ್ತೀವಲ್ವ, ಸೊ ಹಾಗಾಗಿ ಒಂದು 5 ನಿಮಿಷ ನೆನೆಸಿಟ್ಬಿಟ್ಟು ತೊಳ್ಕೊಂಡ್ರೂ ಪರವಾಗಿಲ್ಲ. ನೀಟಾಗಿ ತೊಳ್ಕೊಂಡಿದ್ದೀನಿ. ಮೇಲೆ ಇರ್ತಕ್ಕಂಥದ್ದು ಸ್ವಲ್ಪ ಬ್ರೌನಿಶ್ ಇದೆಯಲ್ಲ, ಅದನ್ನು ಬೇಕಂದರೆ ತೆಗೆದ್ರೂ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ ಅದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ, ಜ್ಯೂಸ್ ಜಾರ್ಗೆ. ಹಾಗೆ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕಲ್ಸಕ್ಕರೆಯನ್ನು, ಕೆಂಪು ಕಲ್ಸಕ್ಕರೆ, ಬಿಳಿ ಕಲ್ಸಕ್ಕರೆ ಎರಡೂ ಸಹ ಇತ್ತು, ಎರಡನ್ನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ಗೆ ಅಂತ ಹೇಳ್ಬಿಟ್ಟು. ಕಲ್ಸಕ್ಕರೆ ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಬೇಕಾದ್ರೂ ಸೇರಿಸ್ಕೋಬೋದು. ಮತ್ತು ಸ್ವಲ್ಪ ನೀರನ್ನೆಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದಾದ ನಂತರ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಬೇಕಂತ ಕೇಳಿದ್ರು, ಹಾಗಾಗಿ ಇವಾಗ ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ ಆಗಿದೆ ಅಲ್ಲ, ಜಾಸ್ತಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದೆಲ್ಲ ಏನು ಬೇಡ. ಬಟ್ ಈ ಸಾಯಂಕಾಲ ಟೈಮ್ ಬರುವಾಗ ಸ್ವಲ್ಪ ಸೆಕೆ ಅಂತ ಅನ್ಸುತ್ತಲ್ವ, ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ಈ ರೀತಿ ಕುಡಿಯೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಸೊ ಹಾಗಾಗಿ ನಾನಿಲ್ಲಿ ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಟಾಟನಿಂಗ್ ಮಿಲ್ಕ್ ಶೇಕ್ ಕೂಡ ರೆಡಿ ಆಗಿಬಿಡುತ್ತೆ. ಇವಾಗ ಅದನ್ನು ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಯಾವಾಗ್ಲೂ ನಾವು ಕುಡಿತಕ್ಕಂಥದ್ದು ಅದನ್ನೆಲ್ಲ ಜಾಸ್ತಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸಮ್ಟೈಮ್ಸ್ ಅಷ್ಟೇ ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ, ಯಾಕಂದರೆ ನೋಡ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ಅನ್ಸ್ಕೊಳ್ತೀನಿ. ಯಾವಾಗಲೂ ಜಸ್ಟ್ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಸಮ್ಟೈಮ್ಸ್ ಅಷ್ಟೇ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒನ್ ಟೈಮ್ ಯಾವಾಗಲಾದರೂ ಸಿಕ್ತು ಅಂತ ಹೇಳಿದ್ರೆ ಟ್ರೈ ಮಾಡಿ. ಎಲ್ಲನೂ ಸಹ ಹೆಲ್ದಿನೇ ಇರುತ್ತಲ್ವ, ಹಾಗಾಗಿ ಮತ್ತು ಮಕ್ಕಳಿಗೂ ಸಹ ಇದೆಲ್ಲ ಸ್ವಲ್ಪ ಹೆಲ್ದಿ ರೆಸಿಪೀಸ್ ಸಹ ಅದನ್ನೆಲ್ಲ ಟೇಸ್ಟ್ ಮಾಡ್ತಕ್ಕಂಥದ್ದು, ಅದೆಲ್ಲ ಟ್ರೈ ಮಾಡ್ತಕ್ಕಂಥದ್ದೆಲ್ಲ ಇವಾಗಲಿಂದನೇ ಸಹ ಅಭ್ಯಾಸ ಆಗುತ್ತೆ. ಹಾಗೆಯೇ ನಾನು ಶಾಪ್ಗೆ ಹೋಗೋದಕ್ಕೆ ಮೊದಲೇ ಅಕ್ಕಿಯನ್ನೆಲ್ಲ ಮಾರ್ನಿಂಗೇ ನೆನೆಸಿ ಇಟ್ಬಿಟ್ಟಿದ್ದೆ, ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾನು ಸಮ್ಟೈಮ್ಸ್ ದೋಸೆ, ಇಡ್ಲಿ ಎಲ್ಲದಕ್ಕೂ ಆಗೋ ಅಷ್ಟು ಏನು ಮಾಡ್ಕೊಳ್ತೀನಿ,
ಒಂದೇ ರೀತಿಯಾದಂಥ ಹಿಟ್ಟನ್ನೇ ಸಹ ರುಬ್ಕೊಳ್ತೀನಿ. ಹಾಗಾಗಿ ಅದನ್ನು ಸಹ ರುಬ್ಬಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೆ ಅಲ್ಲ, ಜಸ್ಟ್ ಇವಾಗ ನೈಟ್ಗೆ ರೈಸ್ ಮಾಡಬೇಕಿತ್ತು ಅಷ್ಟೇ. ಹಾಗೆಯೇ ಮಗ ನಾನೇನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸುತ್ತೆ, ನಾನೇ ಮಾಡಿಕೊಡ್ತೀನಿ ಇವಾಗ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು. ಆಲ್ರೆಡಿ ಕರೆದಿಟ್ಟಿರ್ತಕ್ಕಂಥ ಹಪ್ಪಳ ಇತ್ತು. ಸೊ ಹಾಗಾಗಿ ಅದಕ್ಕೆ ನಾನು ಮಸಾಲ ಪಾಪಡನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗೂ ಸಹ ಟೇಸ್ಟ್ ನೋಡೋದಕ್ಕೆ ಕೊಡ್ತಾ ಇದ್ದ. ಮಕ್ಕಳು ಏನಾದರೂ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಅವ್ರಿಗೆ ಯಾವುದನ್ನು ಸಹ ತಡೆಯೋದಕ್ಕೆ ಹೋಗಬೇಡಿ, ಇದನ್ನು ಗಲೀಜು ಮಾಡ್ಕೊಳ್ತೀಯಾ ಅಂತನೋ ಅಥವಾ ನೀನು ಗಲೀಜಾಗಿ ಮಾಡ್ತೀಯಾ ಸರಿಯಾಗಿ ಮಾಡಲ್ಲ ಅಂತನೋ ಯಾವುದೇ ರೀತಿಯಾದಂಥ ಒಂದು ರಿಸ್ಟ್ರಿಕ್ಷನ್ಗಳು ಬೇಡ. ಅದನ್ನು ಟ್ರೈ ಮಾಡೋಕ್ಕೆ ಹೋದರೆ ತಾನೇ ಗೊತ್ತಾಗೋದು ಅವ್ರಿಗೆ ಅದು ಸರಿಯಾಗಿ ಮಾಡ್ತೀವ, ಮತ್ತು ಸರಿ ಮಾಡಿಲ್ಲ ಅಂದರೆ ಅದನ್ನು ಯಾವ ರೀತಿಯಾಗಿ ತಿದ್ಕೋಬೇಕು ಅನ್ನೋದೆಲ್ಲ ಸಹ ಏನಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಥರದ್ದು ಏನಾದರೂ ಅವರು ಟ್ರೈ ಮಾಡಬೇಕಂತ ಅನ್ಸಿದ್ರೆ ನಾನು ಏನು ಮಾಡ್ತೀನಿ, ಆವಾಗ ಸರಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಇವಾಗ ಸದ್ಯಕ್ಕೆ ತಿಳ್ಕೊಳ್ತಾ ಇರ್ತಕ್ಕಂಥ ವಯಸ್ಸಲ್ವಾ, ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರು. ಉಪ್ಪು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಅಷ್ಟೇ, ಒಂಚೂರು ಚೂರು. ಅದನ್ನ ಬಿಟ್ಟರೆ ಎಲ್ಲ ಚೆನ್ನಾಗೇ ಮಾಡಿದ್ರು. ಮತ್ತು ಇವಾಗ ನೆಕ್ಸ್ಟ್ ಟೈಮ್ ಅವ್ರಿಗೆ ಗೊತ್ತಾಗುತ್ತೆ ಇಷ್ಟೊಂದು ಉಪ್ಪನ್ನು ಯೂಸ್ ಮಾಡ್ಕೋಬಾರ್ದು, ಕಡಿಮೆನೇ ಯೂಸ್ ಮಾಡ್ಕೋಬೇಕಂತೇಳಿ. ಹಾಗಾಗಿ ಏನು ಮಾಡ್ತೀನಿ, ಅವ್ರು ಏನೇ ಟ್ರೈ ಮಾಡಬೇಕಂತ ಅನ್ಸಿದ್ರು ಖುಷಿಪಟ್ಟು ಮಾಡ್ತೀನಿ ಅಂತ ಹೇಳ್ತಾರಲ್ವ, ಆವಾಗ ಬೇಡ ಅಂತೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಬಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇದು ಬಂದ್ಬಿಟ್ಟು ಗೇಣುಹುಳು ಹೊರಗಡೆ ಹೋಗಿದ್ವಲ್ವಾ, ಸೊ ಯಾರ್ದೋ ಬಟ್ಟೆ ಜೊತೆ ಸೇರ್ಕೊಂಡು ಬಂದ್ಬಿಟ್ಟಿದೆ. ಏನಾದರೂ ಮಕ್ಕಳಿದ್ರೆ ಕಿವಿಗೆಲ್ಲ ಹೋಗ್ಬಿಟ್ರೆ ಇದು ತುಂಬಾ ಕಷ್ಟ ಆಗುತ್ತೆ. ಬಟ್ ಇದು ಒಂದು ನನಗೇನಂತ ಅನಿಸ್ತು ಅಂತ ಹೇಳಿದ್ರೆ, ಅದಿರ್ತಕ್ಕಂಥ ಪರಿಸರ ಇದಂತೂ ಅಲ್ಲ, ಯಾವುದೋ ಗೊತ್ತಿಲ್ಲದೆ ಇರ್ತಕ್ಕಂಥ ಪ್ಲೇಸಲ್ಲಿ ಇದ್ರೂ ಸಹ ಯಾವ ರೀತಿಯಾಗಿ ಅದು ಬದುಕೋದಕ್ಕೆ ಎಷ್ಟೊಂದು ಪ್ರಯತ್ನವನ್ನು ಪಡ್ತಾ ಇದೆ ಅಂತ ಹೇಳ್ಬಿಟ್ಟು, ನಮಗೆ ಎಲ್ಲ ಇದ್ರೂ ಸಹ ಬದುಕೋದೇ ಕಷ್ಟ, ದೊಡ್ಡ ವಿಷಯ ಅಂತೆಲ್ಲ ಅಂದ್ಕೊಳ್ತಾ ಇರ್ತೀವಿ. ಒಟ್ಟಾರೆ ನಾವು ಬದುಕಬೇಕು ಅಂತ ಹೇಳಿದ್ರೆ ಅದು ಪ್ರಯತ್ನ ಮುಖ್ಯ ಆಗುತ್ತೆ, ಮತ್ತು ಹೋಪ್ ಕಳ್ಕೊಳ್ಳದೆ ಇರ್ತಕ್ಕಂಥದ್ದು ಮುಖ್ಯ ಆಗುತ್ತೆ ಅಂತ ನನಗನ್ನಿಸ್ತು ಇದನ್ನು ನೋಡಿಬಿಟ್ಟು. ಮತ್ತೆ ಸರಿ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ನಾವು ಗಿಡಗಳ ಹತ್ರ ಬಿಟ್ಬಿಟ್ಟು ಬಂದ್ವಿ. ಅದರ ಪರಿಸರ ಏನಿರುತ್ತೋ ಅದು ಎಲ್ಲಿ ಬದುಕಬೇಕಂತ ಅನಿಸುತ್ತೋ ಅಲ್ಲೇನೆ ಅದು ಬದುಕಬೇಕು ಅಂತ ಹೇಳ್ಬಿಟ್ಟು. ಒನ್ ಟೈಮ್ ಮಿಸ್ ಆಗ್ಬಿಟ್ಟು ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗ್ಬಿಟ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತಲೂ ಸಹ ಅನ್ನಿಸ್ತು ಇದನ್ನು ನೋಡ್ಬಿಟ್ಟು. ಏನಾದರೂ ಯಾರೋ ಗೊತ್ತೇ ಇಲ್ಲ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಆಗ್ಬಿಟ್ರೆ ನಾವು ಸಹ ಇದೇ ರೀತಿ ಒಂಟಿ ಆಗ್ಬಿಡ್ತೀವಿ ಅಲ್ವಾ ಅಂತಲೂ ಸಹ ಅನ್ನಿಸ್ತು. ಸೊ ಎನಿವೆ ತಗೊಂಡೋಗಂತೂ ಹೊರಗಡೆ ಬಿಟ್ಟು ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡಿದ್ರಿ ಥ್ಯಾಂಕ್ ಯು.